ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ವಾಟ್ಸಪ್ ನಂಬರ್ಗೆ ಫೋಟೋ ಕಳಿಸಿ. ಈ ವಿಡಿಯೋ ಒಳಗಡೆ ಬರೋದು ವಾಹನದ ಓನರ್ ನಂಬರ್ ಬೇಕಂದರೆ ವಿಡಿಯೋ ಟೈಟಲಲ್ಲಿ ಅಂದರೆ ವಿಡಿಯೋ ಕೆಳಗಡೆ ಕಾಣುತ್ತಿರೋ ನಂಬರಿಗೆ ಕರೆ ಮಾಡಿ ಎಂದು ಹೇಳುತ್ತಾ ಈ ವಾಹನದ ಬಗ್ಗೆ ಈ ವಾಹನದ ಓನರ್ ಹೇಳಿದ್ದಾರೆ, ಬನ್ನಿ ಕೇಳೋಣ. ಹಲೋ ಹಲೋ ಹೇಳಿ ಸರ್. ಸರ್, ಒಂದು ಫೋರ್ಸ್ ತೂಫಾನ್ ಹಾಕಿದ್ರಲ್ಲ, ಹೌದು ಸರ್, ಹಾಕಿದ್ದೆ, ಈಗ ಜಸ್ಟ್ ಹಾಕಿದ್ದೆ. ಮಾಡಲ್ ಏನೋ ಇತ್ತು ಇದು? 2008 ರೀ. 2008. ಹ್ಞೂ. ಓನರ್ಶಿಪ್ ಎಷ್ಟಾಗಿದೆ? 8 ಆಗೈತೆ ರೀ. 8 ಓನರ್ ಆಗಿದೆ. ಹ್ಞೂ. ಇದು ಎಫ್ ಸಿ ಇನ್ಸೂರೆನ್ಸ್ ಎಲ್ಲ? ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ಮಾಡಿದ್ದೀನಿ ಸರ್, ನಾನು ತೊಗೊಂಬಂದು ಮಾಡಿದ್ದೆ ಬೈಲೊಂಗಲ್ಲಿ. ಹೌದು. ಹ್ಞೂ. ಇಂಜನ್ ಕಂಡೀಷನ್ ಚಲೋ ಐತ್ರಿ? ಇಂಜನ್ ಕಂಡೀಷನ್ ಚಲೋ ಸರ್. ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ಎಷ್ಟು ತಿಂಗಳಿದೆ ಇನ್ನು ಫ್ರೆಶ್ ಈಗ ಮಾಡಿ ಒಂದು 5 ತಿಂಗಳು ಆಯ್ತು ನೋಡಿ ಸರ್. ಎಸ್ ಪಿ ಇನ್ಶೂರೆನ್ಸ್ 5 ತಿಂಗಳಾಗಿದೆ. 5 ತಿಂಗಳು ಆಯ್ತು. ಲೋನ್ ಏನಾನ ಐತೇನ್ರಿ ಗಾಡಿ ಮ್ಯಾಗ? ಲೋನ್ ಇಲ್ಲ ಸರ್. ಲೋನ್ ಇಲ್ಲ. ಲೋನ್ ಇಲ್ಲ ಸರ್. ಇದು ಇಂಜನ್ ಕಂಡೀಷನ್ ಚಲೋ ಐತಲ್ರಿ? ಇಂಜನ್ ಕಂಡೀಷನ್ ಚಲೋ ಐತ್ರಿ, ಫುಲ್ ಕಂಡೀಷನ್. ಲೋನ್ ಏನಿಲ್ಲ ಗಾಡಿ ಮೇಲೆ? ಲೋನ್ ಇಲ್ಲ ಸರ್. ಗಾಡಿ ಒಳಗಡೆ ಫ್ಯೂಚರ್ಸ್ ಇದೆ ರೀ, ಉಪ್ಪರ್ ಇದೆ ರೀ, ಟಿ ವಿ ಇದೆ, ಹ್ಞೂ ಎಲ್ಲ ಇದೆ ಸರ್. ಎಂಪ್ಲಿ ಇದು ಅದೆಲ್ಲ ಅದು ಇದೆ. ಟೈರ್ ಎಷ್ಟು ಪರ್ಸೆಂಟ್ ಅದಾವ್ರಿ? ಟೈರ್ 50% ಅದಾವ್ರಿ. ಹಿಂದಿನ ಕೇಸಿಂಗ್, ಹ್ಞೂ ಮುಂದಿಂದು 40% ಅದಾವ. ಕೇಸಿಂಗ್ ಒಂದು ಫುಲ್ ರಿಮೋಟ್ ಐತ್ರಿ, ಅದು ಟೇಪ್ನಿನೂ ರಿಮೋಟ್ ಇದೆ ರೀ. ಹೌದ್ರಿ. ಹ್ಞೂ. ಇದು ರಿಮೈಂಡ್ ಇದೆ ಅಲ್ಲ? ಇಲ್ಲ ಸರ್, ಕೇಸಿಂಗ್ ಹಿಂದಿನ ಕೇಸಿಂಗ್ ಇದಾವ್ರಿ 50%. ಹಿಂದ ಕೇಸಿಂಗ್. ಹಾಂ, ಮುಂದಿಂದು ಒಂದು ಕೇಸಿಂಗ್ ಐತ್ರಿ, ಅದು 40% ಐತ್ರಿ. ಒಂದು ಮುಂದಿಂದು ಫುಲ್ ಬಟನ್ ರಿಮೋಟ್ ಇದೆ ಸರ್. ಹಿಂದಿಂದು ಸ್ವಲ್ಪ ಸಾಫ್ ಆಗಿದೆ ರೀ, ಟೇಪ್ನಿ ಇದೆ. ಇದು ಆಕ್ಸಿಡೆಂಟು ರೀಪೇಂಟ್ ಏನಾನ ಇದೆಯಾ? ಪೆಂಟ್ ಆಗಿದೆ ಸರ್, ಆಕ್ಸಿಡೆಂಟ್ ಇಲ್ಲ. ರೀಪೇಂಟಿಂಗ್ ಮಾಡಿಸಿದ್ರ? ಹ್ಞೂ ರೀ ಸರ್, ಅವರೇ ಮಾಡಿಸಿದ್ರು. ನಾವು ತೊಗೊಂಡಿದ್ದೆಲ್ಲ ಫಸ್ಟ್ ಅವರೇ ಮಾಡಿಸಿದ್ರು. ಇದು ಎಲ್ಲಿ ಸರ್ ಲೊಕೇಶನ್ ಇರೋದು? ಲೊಕೇಶನ್ ಇದು ಚೆನ್ನಮ್ಮ ಕಿತ್ತೂರು ಒಂದು ಹಳ್ಳಿ ಇದೆ ರೀ ಇಲ್ಲಿ, ಮರಿಗಿರಿ ಅಂತೇಳಿ. ಜಿಲ್ಲೆ ಯಾವ್ದು ಬರುತ್ತೆ ರೀ? ಇದು ಬೆಳಗಾವಿ ಜಿಲ್ಲೆ ರೀ, ತಾಲೂಕು ಬೈಲಹೊಂಗಲ. ಇವಾಗ ಕಿತ್ತೂರು ತಾಲೂಕು ಆಗಿದೆ ಸರ್, ಆದ್ರೆ ಇನ್ನೂ ಇಂಪ್ರೂವ್ ಇಲ್ಲ ಅದ. ಚೆನ್ನಮ್ಮ ಕಿತ್ತೂರು ರೀ. ಚೆನ್ನಮ್ಮ ಕಿತ್ತೂರು. ಹ್ಞೂ ಸರ್. ಪ್ರೈಸ್ ಏನು ಹೇಳಿದ್ರು ಸರ್ ಇದು? 465 ಹೇಳಿದ್ರು ಸರ್. 465. ಓನರ್ ಎಷ್ಟು? 8 ಆಗಿದೆ. 8 ಆಗಿದೆ. 8 ಓನರು. ಮಾಡಲ್ ಎಷ್ಟು ಅಂದ್ರಿ? 2008 ರೀ. 2008. ಹಾಂ ಸರ್. ಪ್ರೈಸ್ ಏನು ಸ್ವಲ್ಪ ಜಾಸ್ತಿ ಅನ್ಸದ್ ನೋಡ್ರಿ, ಸೇಲ್ ಆಗ್ಬೇಕಲ್ಲ ಗಾಡಿ. ನೋಡಿರಿ ಸರ್, ಎಷ್ಟು ಹಾಕ್ಬೇಕು ಹಾಕಿದ್ದೇವೆ ನಾವು. ಈಗ ನಾವು ತೊಗೊಂಡು ಒಂದು 6 ತಿಂಗಳು ಆಯ್ತು. ನಾನು ಪಾಸಿಂಗ್ ಇವಾಗ ಮಾಡಿಸಿದ್ರಿ ಅದು. ನಮ್ಗೇನಿಲ್ರಿ, ನೀವು ಹೇಳಿದಷ್ಟು ಆಗ್ತದೆ, ಸೇಲ್ ಆಗ್ಬೇಕಲ್ಲ ಆಮೇಲೆ. ಆಯ್ತು ಸರ್, ನೋಡಿ ಹೇಳಿದ್ರೆ ಸೇಲ್ ಆಗಲ್ಲ ಸರ್. ಸೇಲ್ ಆಗೋಂಥ ರೇಟ್ ಹೇಳಿ, ಸೇಲ್ ಆಗುತ್ತೆ ಬೇಗ. 440 ಮಾಡಿಬಿಟ್ರಿ ಸರ್. 440. ಹಾಂ ಸರ್, ಫೈನಲ್. ಓನರ್ನ ಜಾಸ್ತಿ ಆಗಿದೆ. ಅದಕ್ಕೆ ನಾವು ಈಗ ಕಡಿಮೆ ಹೇಳ್ತಾ ಇರೋದು ಸರ್. ಕಡಿಮೆ ನಾವೇ ಅದಕ್ಕೆ ಹೇಳ್ತಾ ಇರೋದು. ಇಂಜಿನ್ ಫುಲ್ ಕಂಡೀಷನ್ ಇದೆ, ಗಾಡಿ ಓಕೆ ಇದೆ ರೀ. ಅದಕ್ಕೆ ನಾವು ಅಷ್ಟು ಕಡಿಮೆ ಹೇಳಿದ್ದು ಸರ್ ಇವಾಗ. ನೋಡ್ರಿ, ಒಂದು 380, 390 ನಾನು ತೊಗೊಂಡಿದ್ದೆ ಸರ್. 435 ಕೊಟ್ಟು ತೊಗೊಂಡು ಪಾಸಿಂಗು ಇನ್ಸೂರೆನ್ಸು ನಾನೇ ಮಾಡಿಸಿದೆ ಸರ್ ಅದಕ್ಕೆ. ಹೌದು ಸರ್. ಹಾಂ, ಅದಕ್ಕೆ ಖರ್ಚು ಬಂದಿದೆ ಸರ್. ಅದು ಮತ್ತು ನಮ್ಮ ಹೆಸರಲ್ಲಿ ಇದು ಎಸ್ ಬಿ ಇದು ಮಾಡ್ಬೇಕಂದ್ರೆ ಖರ್ಚಾಗಿದೆ ಸರ್ ಅದು. ಮುಂದಿನ ಒಂದು ಟಯರ್ ಅದು ಕೇಸಿಂಗ್ ಹಾಕಿದೆ, ಅದು 40% ಇದೆ ರೀ. ಅದೆಲ್ಲ ಇದು ಖರ್ಚು ಭಾಳ ಆಗಿದೆ ಸರ್ ಅದಕ್ಕೆ. ನಮ್ಗೇನಿಲ್ಲ, ಆಗ್ಬೇಕಲ್ಲ ಬೇಗ ನಿಮ್ಗೆ. ಆಯ್ತು ರೀ. ಏನು ಎಲ್ಲ ಹೆಣ್ಮಕ್ಳು ಎಲ್ಲ ಫ್ರೀ ಟಿಕೆಟ್ ಮಾಡಿಬಿಟ್ರು, ಹಿಂಗಾಗಿ ಏನು ದುಡುಕಿ ಇಲ್ಲ ರೀ. ಅದಕ್ಕೆ ಕೊಡಾಕಚ್ಚೀವಿ ಸರ್. ನಿಮ್ಮ ನಂಬರ್ ಹಾಕಿರ್ತೀವಿ ರೀ. ಹಾಂ ಸರ್. ಕಾಲ್ ಮಾಡ್ತಾರೆ ನೋಡ್ರಿ, ಸ್ವಲ್ಪ ಕಡಿಮೆ ಮಾಡಿ ಕೊಡಿ ನಮ್ಮ ಕಡೆಯಿಂದ ಬಂದರೆ. ಓಕೆ ಸರ್, ನೋಡಿ ಕಡಿಮೆ ಮಾಡಿ. ನಂಬರ್ ಹಾಕಿರ್ತೀವಿ, ಕಾಂಟ್ಯಾಕ್ಟ್ ಮಾಡ್ತಾರೆ ನಿಮಗೆ. ಹಾಂ ಸರ್. ಹ್ಞೂ ಓಕೆ ಸರ್. ನೋಡ್ರಿ, ಒಂದು 4 ತನಕ ಮಾಡಿ ಕೊಡಿ ನಮ್ಮ ಚಾನಲ್ ಕಡೆಯಿಂದ ಬಂದರೆ. ಈಗ ಜಸ್ಟ್ ಇಲ್ಲಿ ಊರಾಗೆ ಕೇಳ್ತಾ ಇದ್ದಾರೆ ಬಿಡ್ರಿ, 425 ಮಟ್ಟ. ನಾವು 440, 35 ಫೈನಲ್ ಇಷ್ಟು ಹಿಡ್ಕೊಂಡು ಕುಂತೇವೆ ಸರ್ ಅದು. ಅವ್ರು ಕಾಲ್ ಮಾಡ್ತಾರೆ ರೀ ನಿಮ್ಗೆ. ಹಾಂ ಸರ್. ಕಾಲ್ ಮಾಡಿದಾಗ ನೋಡ್ರಿ ಹೆಚ್ಚು ಕಡಿಮೆ ಮಾಡಿ ಕೊಡ್ರಿ. ಜಾಸ್ತಿ ಹೇಳಿದ್ರೆ ಸೇಲ್ ಆಗಲ್ಲ. ಹಾಂ.
ನೋಡಿರಿ ನಿಮ್ಗೆ ಇದು ಮಾಡಿ ಕೊಡಿರಿ. ಹಾಂ, ಓಕೆ ಸರ್. ನಿಮ್ಮ ನಂಬರ್ ಹಾಕಿರ್ತೀವಿ, ಇದೇ ನಂಬರ್ ನಿಮ್ಮದು? ಅದೇ ನಂಬರ್ ಸರ್. ನಿಮ್ಮ ನಂಬರ್ ಹಾಕಿರ್ತೀವಿ, ಕಾಂಟ್ಯಾಕ್ಟ್ ಮಾಡ್ತಾರೆ ನೋಡಿರಿ. ಓಕೆ ಸರ್. ನೋಡಿರಿ ನಮ್ಮ ಚಾನಲಿಂದ ಮಾತ್ರ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡಿರಿ. ಹ್ಞೂ, ಓಕೆ ಸರ್. ಓಕೆ ಸರ್.